ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ತೀವ್ರಗೊಳ್ತಾ ಇದ್ದು ಇದೀಗ ಎಫ್ಎಸ್ಎಲ್ ವರದಿ ಕೂಡ ಬಂದಿದೆ. ಕೊಲೆ ತನಿಖೆಯಲ್ಲಿ ರಿವೀಲ್ ಆಗಿದೆ ಅತಿ ದೊಡ್ಡ ರಹಸ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಕೊಲೆ ತನಿಖೆಯಲ್ಲಿ ಈಗ ರಿವೀಲ್ ಆಗಿದೆ ಅತಿ ದೊಡ್ಡ ರಹಸ್ಯ. ಆ ರಹಸ್ಯ ಏನು? ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯವೊಂದು ಇದೀಗ ಬಯಲಾಗಿದೆ. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳಿರುವುದು ಖಾತ್ರಿಯಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಡಿ ಗ್ಯಾಂಗ್ನಿಂದ ಆದಂತಹ ಪ್ರಕರಣ. ದರ್ಶನ್ ಪ್ಯಾಂಟ್ ಶರ್ಟ್ ಅನ್ನ ಎಫ್ಎಸ್ಎಲ್ಗೆ ಪೊಲೀಸರು ಕಳಿಸಿಕೊಟ್ಟಿದ್ರು. ಎಫ್ಎಸ್ಎಲ್ ಪರಿಶೀಲನೆ ವೇಳೆ ಬಟ್ಟೆ ಮೇಲೆ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ರೇಣುಕಾಸ್ವಾಮಿ ರಕ್ತ ಎಂಬುದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಡಿಸಲಾಗಿದೆ. ಪಬ್ಲಿಕ್ ಟಿವಿಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇದ್ವಾ ಇಲ್ವಾ ಅನ್ನೋದಕ್ಕೆ ಎಫ್ಎಸ್ಎಲ್ ರಿಪೋರ್ಟ್ ಸತ್ಯವನ್ನ ನುಡಿತಾ ಇದೆ. ಇದೀಗ ಸ್ಫೋಟಕ ಸತ್ಯವೊಂದು ಬಹಿರಂಗವಾಗಿದೆ. ಇದಕ್ಕೆ ಪಬ್ಲಿಕ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ದರ್ಶನ್ ಅವರ ಪ್ಯಾಂಟ್ ಮತ್ತು ಶರ್ಟ್ ಅವತ್ತು ಆ ದಿನ ಏನ್ ಧರಿಸಿದ್ರು ಅವರು ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಕೊಡಲಾಗಿತ್ತು. ಆ ನಂತರದಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಏನು ಬರಬಹುದು ಅಂತ ವೇಟ್ ಮಾಡ್ತಾ ಇದ್ರು ತನಿಖಾಧಿಕಾರಿಗಳು. ಇದೀಗ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬಂದಿದೆ. ಅದರಲ್ಲಿ ದರ್ಶನ್ ಅವರ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆಗಳು ಇದ್ದದ್ದು ಹೌದು ಅನ್ನೋದು ದೃಢವಾಗಿದೆ. ಸೊ ಹಾಗಾಗಿ ದರ್ಶನ್ ಅವರ ಪಾತ್ರ ಆ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಅವರು ಇದ್ರು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಸಾಕ್ಷ್ಯವಾಗ್ತಾ ಇದೆ. ಇದು ಕೂಡ ಒಂದು ಪ್ರಮುಖ ಸಾಕ್ಷ್ಯವಾಗುತ್ತೆ. ಅವರು ಧರಿಸಿರುವಂತಹ ಬಟ್ಟೆ ಅದು ಎಫ್ಎಸ್ಎಲ್ ಮ್ಯಾಚ್ ಆಗಬೇಕು ಮತ್ತು ಅವರು ಅಲ್ಲಿ ಹೋಗಿದ್ದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಫೋಟೇಜ್ಗಳು ಕೂಡ ಮ್ಯಾಚ್ ಆಗಬೇಕು. ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಪಡ್ಕೊಳ್ತಾ ಹೋದಾಗ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಸಿಕ್ಕಾಕ್ಸ್ಲಿಕ್ಕೆ ಅಂದ್ರೆ ಅವರ ಆರೋಪವನ್ನ ಪ್ರೂವ್ ಮಾಡಲಿಕ್ಕೆ ಪ್ರಮುಖ ಸಾಕ್ಷ್ಯವಾಗುತ್ತೆ. ಆ ಪೈಕಿ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಈಗ ಸ್ಫೋಟಕ ಸತ್ಯವನ್ನ ನುಡಿತಾ ಇದೆ. ದರ್ಶನ್ ಪ್ಯಾಂಟ್ ಮತ್ತು ಶರ್ಟ್ ನಲ್ಲಿ ರಕ್ತದ ಕಲೆಗಳು ಇತ್ತು, ಅದು ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬಹಳ ಮಹತ್ವದ್ದಾಗಿತ್ತು. ಸೊ ಡಿ ಗ್ಯಾಂಗ್ನ ಕೃತ್ಯದಲ್ಲಿ ದರ್ಶನ್ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದಕ್ಕೆ ಎಫ್ಎಸ್ಎಲ್ ನಿಂದ ಸಿಕ್ಕಿರುವಂತಹ ಸಂಪೂರ್ಣ ವರದಿ ಏನು? ಖಂಡಿತವಾಗಿದ್ದೀವಿ. ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಆ ಸಂದರ್ಭದಲ್ಲಿ ಆ ಶೆಡ್ ನ ಒಳಗಡೆ ಅಂದ್ರೆ ಪಟ್ಟಣಗೆರೆಯ ಶೆಡ್ ಏನಿತ್ತು ಹಲ್ಲೆ ಮತ್ತು ಹತ್ಯೆ ಮಾಡಿದಂತ ಜಾಗದಲ್ಲಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಳೋದಕ್ಕೆ. ಯಾಕಂದ್ರೆ ಅಲ್ಲಿ ಉಳಿದಂತ ಬೇರೆ ಬೇರೆ ಆರೋಪಿಗಳೇನಿದ್ರು ಆರೋಪಿಗಳ ಹೇಳಿಕೆಗಳನ್ನ ಆಧರಿಸಿ ಮತ್ತು ಒಂದಷ್ಟು ಸಾಕ್ಷ್ಯಗಳನ್ನ ಆಧರಿಸಿ ಪೊಲೀಸರು ಅವರ ದರ್ಶನ್ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ರು. ತನಿಖೆಯ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪಾತ್ರ ಮತ್ತು ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಏನಿತ್ತು ಅದರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಳೋದಕ್ಕೆ ಎಫ್ಎಸ್ಎಲ್ ನ ವರದಿಗಳು ಅಂದ್ರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮತ್ತು ಪ್ರಕರಣದ ವಿಚಾರಣಾ ಹಂತ ಅಂದ್ರೆ ಕೋರ್ಟ್ನ ಒಳಗಡೆಗೆ ವಿಚಾರಣಾ ಹಂತಕ್ಕೆ ತೆರಳಬೇಕು ಅಂದ್ರೆ ಈ ರೀತಿಯ ಎಫ್ಎಸ್ಎಲ್ ರಿಪೋರ್ಟ್ಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿಯಲ್ಲಿ ಈಗ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಒಂದು ಪೊಲೀಸರ ಕೈ ಸೇರಿರುವಂತದ್ದು. ಅಂದ್ರೆ ಬೆಂಗಳೂರಿನ ಎಫ್ಎಸ್ಎಲ್ ನಲ್ಲಿ ಇದನ್ನ ವೆರಿಫಿಕೇಶನ್ ಅನ್ನ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅವರು ಕೃತ್ಯ ನಡೆದಂತ ದಿನ ಅಂದ್ರೆ ಹತ್ಯೆ ಏನಾಯ್ತು ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿ ಹತ್ಯೆ ನಡೆದಿತ್ತು. ಹತ್ಯೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಧರಿಸಿದಂತ ನೀಲಿ ಕಲರ್ನ ಒಂದು ಜೀನ್ಸ್ ಪ್ಯಾಂಟ್ ಮತ್ತು ಕಪ್ಪು ಕಲರ್ನ ಒಂದು ಟಿ ಶರ್ಟ್ ಏನಿದ್ರು ಧರಿಸಿದ್ರು. ಆ ಧರಿಸಿರಂತ ಟಿ ಶರ್ಟ್ ನ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿರುವಂತದ್ದು. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಕಣ್ಣಿನಿಂದ ನೋಡಿದ್ರೆ ಅದರ ಬಗ್ಗೆ ಐಡೆಂಟಿಫಿಕೇಶನ್ ಅನ್ನ ಮಾಡುವಂತದ್ದು ಅಥವಾ ಆ ಬಟ್ಟೆನ ತೊಳೆದು ಒಣಗ ಹಾಕಿದ್ರೆ ಅದನ್ನ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಲ್ಯೂಮಿನರ್ ಟೆಸ್ಟ್ ಅಂತ ಏನೇ ಹೇಳ್ತಾರೆ. ಲ್ಯೂಮಿನರ್ ಟೆಸ್ಟ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ದ್ರವಣವನ್ನು ಬಳಸಿ ಅದನ್ನ ಕ್ಲೀನ್ ಅನ್ನ ಮಾಡಿದ್ರೆ ಆ ದೇಹದ ಮೇಲೆ ಅಂದ್ರೆ ಬಟ್ಟೆಯಲ್ಲಿರ್ಬೋದು ಅಥವಾ ಯಾವ್ದಾದ್ರು ವಸ್ತುಗಳ ಮೇಲೆ ರಕ್ತದ ಕಲೆಗಳಿದ್ರೆ ಅದನ್ನ ಐಡೆಂಟಿಫಿಕೇಶನ್ ಮಾಡುವಂತ ಕೆಲಸಗಳನ್ನ ಮಾಡಿರುವಂತದ್ದು. ಅದೇ ರೀತಿಯಲ್ಲಿ ಈಗ ದರ್ಶನ್ ಅವರ ಪ್ರಕರಣದಲ್ಲಿ ದರ್ಶನ್ ಅವರು ಧರಿಸಿದಂತ ಏನು ಶರ್ಟ್ ಮತ್ತು ಪ್ಯಾಂಟ್ ನ ಮೇಲೆ ರೇಣುಕಾಸ್ವಾಮಿಯ ಏನು ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಎಫ್ಎಸ್ಎಲ್ ರಿಪೋರ್ಟ್ ನ ಮೂಲಕ ಸಿಕ್ಕಿರುವಂತದ್ದು. ಈ ಮೂಲಕ ದರ್ಶನ್ ಅವರು ಆ ಸಂದರ್ಭದಲ್ಲಿ ಅಂದ್ರೆ ಹತ್ಯೆ ನಡೆಯುವಂತ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿ ಇದ್ರು ಅನ್ನೋದನ್ನ ಪದೇ ಪದೇ ಮತ್ತೆ ಖಾತ್ರಿಯನ್ನ ಇದು ಪಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ದಿವ್ಯಾ. ಓಕೆ ಮುರಳಿ, ಈಗ ದರ್ಶನ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇದೆಯಾ ಇಲ್ವಾ, ಅವರಲ್ಲಿ ಇದ್ರಾ ಇಲ್ವಾ ಅನ್ನೋದು ಈ ಮೂಲಕವಾಗಿ ಸಾಬೀತಾಗಿದೆ. ಇದೇ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಇರುವಂತಹ ಅಷ್ಟು ಆರೋಪಿಗಳ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆಯಾ ಅಥವಾ ಬರೋದು ಇನ್ನೂ ಕೂಡ ಬಾಕಿ ಇದೆಯಾ?
ದಿವ್ಯಾ, ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಬೇರೆ ಬೇರೆ ಆರೋಪಿಗಳು ಸ್ವಇಚ್ಛೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಸ್ವಇಚ್ಛೆ ಹೇಳಿಕೆಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕ ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂತದ್ದು, ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು, ಅಂದ್ರೆ ಅವರು ಬೇರೊಬ್ಬ ಆರೋಪಿಗಳ ಜೊತೆಯಲ್ಲಿ ಫೋನ್ ನಲ್ಲಿ ಮಾತುಕತೆಯನ್ನ ನಡೆಸಿರುವಂತದ್ದು, ಅದರ ಬಗ್ಗೆ ಒಂದಷ್ಟು ಸಿಡಿಆರ್ ಡೀಟೇಲ್ಸ್ಗಳು ಇವೆಲ್ಲ ಕೂಡ ಸಿಕ್ಕಿತ್ತು. ಆದ್ರೆ ದರ್ಶನ್ ಅವರು ಎಲ್ಲೂ ಕೂಡ ಅಷ್ಟು ಪ್ರಮುಖವಾಗಿ ಎಸ್ಟಾಬ್ಲಿಷ್ ಆಗ್ತಾ ಇರಲಿಲ್ಲ. ಕೆಲವೊಂದು ಸಿಸಿಟಿವಿ ಫುಟೇಜಸ್ ಗಳನ್ನ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಆದ್ರೆ ಪೊಲೀಸರು ಅದನ್ನ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಬೇಕು. ಕೆಲವೊಂದು ಸಿಸಿಟಿವಿ ಫುಟೇಜಸ್ ಗಳು ಕೂಡ ಡಿಲೀಟ್ ಆಗಿತ್ತು ಮತ್ತು ದರ್ಶನ್ ಅವರ ಮನೆಯಲ್ಲಿ ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಕೂಡ ಏನು ಪ್ಲಾನ್ ಅನ್ನ ಮಾಡಿರ್ತಾರೆ. ಹತ್ಯೆ ಆದ ಬಳಿಕ ಮೃತದೇಹ ಏನಂದ್ರೆ ರೇಣುಕಾ ಸ್ವಾಮಿಯವರ ಮೃತದೇಹವನ್ನ ಯಾವ ರೀತಿಯಲ್ಲಿ ಸಾಗಾಟ ಮಾಡಬೇಕು ಅಂತೇಳಿ ಆರೋಪಿಗಳೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಅದಕ್ಕೆ ಪೂರಕವಾದ ಸಿಸಿಟಿವಿ ಫುಟೇಜಸ್ ಕೂಡ ಈಗಾಗಲೇ ರಿಕವರ್ ಆಗಿದೆ ಅಂತೇಳಿ ಪೊಲೀಸರು ತಮ್ಮ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಈ ಅಂಶಗಳೇನಿದೆ FSL ನ ಅಂಶಗಳೇನಿದ್ದಾವೆ, FSL ನ ಅಂಶಗಳು ಬಹುಮುಖ್ಯದ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಯಾಕೆಂದ್ರೆ ದರ್ಶನ್ ಅವರ ಪಾತ್ರ ಮತ್ತು ದರ್ಶನ್ ಅವರು ಹಲ್ಲೆಯನ್ನ ಮಾಡಿರ್ತಾರೆ. ಯಾಕೆಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಬೇರೊಬ್ರು ಹಲ್ಲೆಯನ್ನ ಮಾಡ್ತಾ ಇದ್ರೆ ಆ ರಕ್ತದ ಕಲೆಗಳು ಈ ವ್ಯಕ್ತಿಯ ದೇಹದ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈತನು ಕೂಡ ಹಲ್ಲೆಯನ್ನ ಮಾಡಿರ್ತಾನೆ. ಆತ ಅಂದ್ರೆ ಹಲ್ಲೆಗೊಳಗಾದಂತ ರೇಣುಕಾ ಸ್ವಾಮಿ ಏನಿದ್ರೆ ಹತ್ಯೆಗೊಳಗಾದಂತ ರೇಣುಕಾ ಸ್ವಾಮಿ ಅವರ ರಕ್ತದ ಕಲೆಗಳು ಈತನ ದೇಹದ ಮೇಲೆ ಮತ್ತು ಈತನ ಬಟ್ಟೆ ಮೇಲೆ ಯಾವ ರೀತಿ ಬತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಗಳಾಗುವಂತದ್ದು. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಖುದ್ದಾಗಿ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ರು ಮತ್ತು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡಿದರೆ ಅನ್ನೋದಕ್ಕೆ ಪೂರಕ ಸಾಕ್ಷಿಯಾಗಿ ಇದು ಪರಿಗಣಿಸುವಂತದ್ದು. ದಿವ್ಯಾ.